ಸತ್ಯನಾರಾಯಣ ಪೂಜೆಗೆ ಬಂದ ಅರ್ಚಕನಿಂದ ಕಳ್ಳತನ ನಡೆದಿದೆ. ದೇವರಿಗೆ ಹಾಕಿದ್ದ 44 ಗ್ರಾಂ ಚಿನ್ನದ ಸರವನ್ನ ಅರ್ಚಕ ಎಗರಿಸಿದ್ದಾನೆ. ಮುನೇಶ್ವರ ಸ್ವಾಮಿ ದೇವಸ್ಥಾನದ ಅರ್ಚಕ ರಮೇಶ್ ಶಾಸ್ತ್ರಿಯಿಂದ ಕೃತ್ಯ. ಬೆಂಗಳೂರಿನ ಅಗ್ರಹಾರ ದಾಸರಹಳ್ಳಿಯ ಅರ್ಚಕ ಸತ್ಯನಾರಾಯಣ ಪೂಜೆಗೆ ಅಂತ ಅರ್ಚಕನನ್ನ ಕರೆಸಿದ್ರು. ಈ ಸಂದರ್ಭದಲ್ಲಿ 44 ಗ್ರಾಂ ಚಿನ್ನದ ಸರವನ್ನ ಅರ್ಚಕ ಎಗರಿಸಿದ್ದಾನೆ. ಗಮನಿಸ್ತಾ ಇದ್ದೀರಿ ಈತನೇ. ಅರ್ಚಕನನ್ನ ಈಗಾಗಲೇ ಮಾಗಡಿ ಠಾಣೆಯ ಪೊಲೀಸರು ಬಂಧಿಸಿದ್ದಾರೆ. ಒಂದು ಕಡೆ ದಂಪತಿಯ ಫೋಟೋವನ್ನ ನೋಡ್ತಾ ಇದ್ದೀರಲ್ಲ, ಇವರ ಮನೆಗೇನೆ ಸತ್ಯನಾರಾಯಣ ಪೂಜೆಗೋಸ್ಕರ ಈ ಅರ್ಚಕ ಹೋಗಿದ್ರು. ಆದರೆ ಪೂಜೆಯ ಸಂದರ್ಭದಲ್ಲಿ ದೇವರಿಗೆ ಹಾಕಿದಂತಹ 44 ಗ್ರಾಂ ಚಿನ್ನದ ಸರವನ್ನ ರಮೇಶ್ ಶಾಸ್ತ್ರಿ ಕದ್ದಿದ್ದಾರೆ. ತನಿಖೆಯ ವೇಳೆ ಅರ್ಚಕನ ಗೋಲ್ಮಾಲ್ ಬಯಲಾಗಿದೆ. ಗೋವಾ ಪ್ಲಾನ್ ಬೇರೆ ಇತ್ತಂತೆ. ಗೋವಾದಲ್ಲಿ ಕೆಸಿನೋದಲ್ಲಿ ಹಣವನ್ನ ಅರ್ಚಕ ಕಳ್ಕೊಂಡಿದ್ದ. ಫೈನಾನ್ಸ್ ಕಂಪನಿಯಲ್ಲಿ ಗಿರವಿ ಇಟ್ಟು ಹಣವನ್ನ ಪಡೆದಿದ್ದ. ಹಣವನ್ನ ಗೋವಾ ಕೆಸಿನೋದಲ್ಲಿ ಅರ್ಚಕ ಕಳ್ಕೊಂಡಿದ್ದ. ಸದ್ಯಕ್ಕೆ ಆತನ ಹಿನ್ನೆಲೆಯನ್ನ ಪೊಲೀಸರು ಈಗಾಗಲೇ ತನಿಖೆಯ ಸಂದರ್ಭದಲ್ಲಿ ಬಯಲಿಗೆಳೆದಿದ್ದಾರೆ. ಆರೋಪಿಯನ್ನ ಬಂಧಿಸಿದ್ದಾರೆ. ದಂಪತಿ ದೂರು ಕೊಟ್ಟಿದ್ರು. ದೂರಿನ ಆಧಾರದ ಮೇರೆಗೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ. ರಾಜಪ್ಪ, ಈ ರಮೇಶ್ ಶಾಸ್ತ್ರಿಯವರ ಹಿನ್ನೆಲೆ ಏನು? ಹಾಗೆಯೇ ಈ ದಂಪತಿ ಇದ್ದಾರಲ್ಲ, ಈ ಮುಂಚೆ ಏನಾದರೂ ಪೂಜೆಗಳಿಗೆ ಇವರನ್ನ ಇನ್ವೈಟ್ ಮಾಡ್ತಾ ಇದ್ರಾ, ನಿರಂತರವಾಗಿ ಸಂಪರ್ಕದಲ್ಲಿ ಇದ್ರಾ, ಅಥವಾ ಹೊಸ ಪರಿಚಯನ? ಹೇಗೆ ನಡೀತು ಈತನಿಂದ ಕೃತ್ಯ? ಮಧುಶ್ರೀ, ಕಳೆದ ತಿಂಗಳು ನಡೆದಂತಹ ಘಟನೆ ಇದು. ಅಂದ್ರೆ ದಂಪತಿಗಳಿಬ್ರು ಕೂಡ ಏನು ಸತ್ಯನಾರಾಯಣ ಪೂಜೆಯನ್ನ ಮಾಡಿಸ್ಬೇಕು ಅಂತ ಹೇಳಿ ಹುಡುಕಾಡುವಂತಹ ಸಂದರ್ಭದಲ್ಲಿ ರಮೇಶ್ ಶಾಸ್ತ್ರಿ ಅನ್ನುವಂತಹ ಅರ್ಚಕನ ಪರಿಚಯ ಆಗಿದೆ. ಮಾಗಡಿ ರಸ್ತೆಯಲ್ಲಿರುವಂತಹ ಒಂದು ದೇವಸ್ಥಾನದಲ್ಲಿ ಅವರು ಅರ್ಚಕರು ಕೂಡ ಆಗಿರ್ತಾರೆ. ಅವರ ಮನೆ ಕೂಡ ಅಲ್ಲೇ ಇರೋದ್ರಿಂದಾಗಿ ಆಗಾಗ ದೇವಸ್ಥಾನಕ್ಕೆ ಹೋಗಿ ಬರ್ತಿರ್ತಾರೆ. ಈ ಸಂದರ್ಭದಲ್ಲಿ ರಮೇಶ್ ಶಾಸ್ತ್ರಿ ಪರಿಚಯವಾಗಿ ಅದಾದ ನಂತರದಲ್ಲಿ ಸತ್ಯನಾರಾಯಣ ಪೂಜೆಗೂ ಕೂಡ ಇವರನ್ನ ಮನೆಗೆ ಕರೆಸಿರ್ತಾರೆ ಕಳೆದ ತಿಂಗಳು. ಈ ಸಂದರ್ಭದಲ್ಲಿ ದಂಪತಿ ಏನಿದೆ ಅವರ ಬಳಿ ಇದ್ದಂತಹ ಒಂದಿಷ್ಟು ಒಡವೆಯನ್ನ ಕೂಡ ಇಟ್ಟು ಪೂಜೆಯನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಆ ಮಹಿಳೆ ಏನಿದ್ರೆ ಆಕೆಯ ಕತ್ತಲಿದ್ದಂತಹ ಒಂದು ಚಿನ್ನದ ಸರವನ್ನ ಕೂಡ ದೇವರಿಗೆ ಹಾಕಿ ಅದನ್ನು ಕೂಡ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ರಮೇಶ್ ಶಾಸ್ತ್ರಿ ಅರ್ಚಕ ನೋಡಿರ್ತಾನೆ. ಹಾಗಾಗಿ ಅಲ್ಲಿ ಆ ಪೂಜೆ ಮಾಡಬೇಕು, ಈ ಪೂಜೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೇಳ್ತಾ ಮನೆಯವರ ಒಂದು ದಿಕ್ಕನ್ನ ತಪ್ಪಿಸಿ ಅದಾದ ನಂತರದಲ್ಲಿ ದೇವರಿಗೆ ಹಾಕಿದಂತಹ 440 ಗ್ರಾಂ ಚಿನ್ನದ ಸರ ಏನಿದೆ ಅದನ್ನ ತೆಗೆದುಕೊಂಡು ಅಲ್ಲಿಂದ ಹೋಗಿರ್ತಾನೆ. ಅದಾದ ನಂತರದಲ್ಲಿ ಅದನ್ನ ಗಿರವಿ ಇಟ್ಟು ಈ ರಮೇಶ್ ಶಾಸ್ತ್ರಿಗೆ ಕೆಸಿನೋ ಹುಚ್ಚಿರುತ್ತೆ ಅನ್ನುವಂಥದ್ದು ಕೂಡ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರುವಂತದ್ದು. ಪೊಲೀಸರ ಒಂದು ತನಿಖೆಯಲ್ಲಿ ಗೊತ್ತಾಗಿರುವಂತದ್ದು. ಹಾಗಾಗಿ ಅಲ್ಲಿ ಪಡೆದಂತಹ ಒಂದು ದುಡ್ಡನ್ನ ಏನಿದೆ, ಚಿನ್ನವನ್ನ ಗಿರವಿ ಇಟ್ಟು ಪಡೆದಂತಹ ದುಡ್ಡು ಏನಿದೆ ಅದನ್ನ ಗೋವಾ ಕೆಸಿನೋಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಅದೆಲ್ಲವನ್ನ ಕೂಡ ಕಳೆದಿದ್ದ ಅನ್ನುವಂಥದ್ದು ಕೂಡ ಗೊತ್ತಾಗಿರುವಂತದ್ದು. ಸದ್ಯಕ್ಕೆ ಅರ್ಚಕನನ್ನ ಮಾಗಡಿ ರಸ್ತೆ ಪೊಲೀಸರು ಬಂಧಿಸಿ ಜೈಲಿಗೂ ಕೂಡ ಕಳಿಸಿರುವಂತದ್ದು. ಮಧುಶ್ರೀ, ಧನ್ಯವಾದ ರಾಜಪ್ಪ ತಮ್ಮ ಮಾಹಿತಿಗಾಗಿ.